ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವತ್ತು ನೋಡ್ರಿ, ಇಲ್ಲಿ 1 ವೀಕ್ ಹಾಲಿಡೇ ಐತಿ, ಚೈನೀಸ್ ನ್ಯೂ ಇಯರ್ ಸಂಬಂಧ. ಸೊ ಅದಕ್ಕೆ ನಾವು ಇಲ್ಲೇ ಹಾಲಿಡೇಗೆ ಬಂದಿದ್ವಿ. ಸೊ ಹೋಗಬೇಕಾದಾಗ ಇಲ್ಲಿ ಚೆರಿ ಬ್ಲಿಸಮ್ ಕಾಯ್ತ, ಸೊ ಅದನ್ನ ನೋಡೋಕೆ ಇಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ವಿ. ಸೊ ಒಂದು 2 ಡೇಸ್ ಕ್ಯಾಂಪಿಂಗ, ಆಮೇಲೆ ಹಂಗೆ ಒಂದು 3 ಡೇಸ್ ಮತ್ತು ಬೇರೆ ಪ್ಲೇಸಿಗೆ ಹೋಗೋರ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ನಿಮಗೂ ತೋರಿಸ್ತೀನಿ ಹಂಗೆ. ಸೊ ಇಲ್ಲಿ ನೋಡ್ರಿ, ಇದೊಂದು ಪ್ಲೇಸ್ ಒಳಗೆ ಎಷ್ಟು ಚೆಂದಾಗಿದೆ ನೋಡ್ರಿ, ಚೆರಿ ಬ್ಲಿಸಮು. ಒಂದು ಇಷ್ಟು ಸ್ವಲ್ಪ ಗಿಡಗಳೆಲ್ಲ ಹಚ್ಚಿದಾರೆ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅನ್ಸಕತ್ತವು, ಪಿಂಕ್ ಕಲರ್ದಾವ ಇವು. ಆಮೇಲೆ ನಾವು ಇವಾಗ ಊಲಿಂಗ್ ಫಾರ್ಮ್ ಅಂತ ಅಲ್ಲಿ ಒಂದು 2 ಡೇಸ್ ಕ್ಯಾಂಪಿಂಗ್ ಹೊಟ್ಟಿದ್ದೇವಲ್ಲ, ಸೊ ಅಲ್ಲಿನೂ ಇದೇ ಥರನ ಇವಾಗ ಸೀಸನ್ ಇಲ್ಲಿ ಚೆರಿ ಬ್ಲಿಸಮ್ದು. ಸೊ ಜಪಾನ್ ಒಳಗೆಲ್ಲ ಏಪ್ರಿಲ್ ಒಳಗೆ ಸ್ಟಾರ್ಟ್ ಆಗ್ತೈತಲ್ಲ, ಇಲ್ಲಿ ತೈವಾನ್ ಒಳಗೆ ಫೆಬ್ರವರಿ ಮತ್ತು ಮಾರ್ಚ್ ಒಳಗೆ ಇರ್ತೈತೆ ಅಷ್ಟೇ. ಸೊ ನೋಡ್ರಿ ಎಷ್ಟು ಚಂದ ಅನ್ಸತ್ತವು. ರೇಯಾಂಶ, ಎಲ್ಲಿ ಹೊಂಟಿದ್ದೀನಿ ಇವಾಗ? ಫ್ಲವರ್ ನೋಡಕ್ಕ ಮನಿ. ಇವಾಗ ಫ್ಲವರ್ ನೋಡಕ್ ಬಂದಿ, ಆಮೇಲೆ ಎಲ್ಲಿ ಹೋಗಿದ್ದಿ? ಮನಿ ಕ್ಯಾಂಪಿಂಗ್ ಹೋಗೋದಿತ್ಲಾ? ಓಕೆ. ಅಮ್ಮ ಅಲ್ಲಿ ಬಿಟ್ಟು ಹೋಗೋಣ ಮನಿ. ಊಲಿಂಗ್ ಫಾರ್ಮ್ ಕ್ಯಾಂಪಿಂಗ್ ಹೊಟ್ಟಿದೇವಲ್ಲ, ಅಲ್ಲಿ ಹೋಗ್ಬೇಕಾದಾಗ ಒಂದು ಮಿಡಲ್ ಹಾಟ್ ಸ್ಪ್ರಿಂಗ್ ಅಂತ ಒಂದಿತ್ತ, ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಆದರೆ ಇವತ್ತು ನೋಡ್ರಿ ವೆದರ್ ಫುಲ್ ಶೆಕೆ ಆಗತೈತಿ. There's so many flowers. ಎಷ್ಟು ದಿನ ಎಲ್ಲಿದ್ರೆ ಅನ್ಸ ಮಾಡತ್ತಿದ್ದಿ? I think so. ಈಗ ನೋಡ್ರಿ ಹಂಗೆ ಒಂದು ಸ್ಮಾಲ್ ಸ್ಟಾಪ್ ತೊಗೊಂಡಿದ್ವಿ. ಸೊ ಇವಾಗ ಇನ್ನೂ 2 ಅವರ್ ಐತಿ ಅದು ಕ್ಯಾಂಪಿಂಗ್ ಸೈಟ್ಗೆ ಹೋಗ್ಬೇಕಂದ್ರೆ. ಸ್ಲಿಪಿ ಇಲ್ಲಿ ನೋಡ್ರಿ, ಈ ಕಡೆ ರೋಡ್ಗಳು ಹೋಗ್ಬೇಕಾದಾಗ ಎಲ್ಲಾನು ಈ ಥರ ಹೂವಾಗಿದಾವ. ಸೊ ಇಲ್ಲಿ ನೋಡ್ರಿ ಎಷ್ಟು ಎತ್ತಿರ್ತಾವೆ ಗಿಡಗಳು. ಸೊ ಹಂಗೆ ಇಲ್ಲೇ ಮತ್ತೊಂದು ಸ್ವಲ್ಪ ನಿಲ್ಸಿದ್ವಿ. ಇವಾಗ ನೋಡ್ರಿ ಇಲ್ಲಿ ಮತ್ತೊಂದು ಹಂಗೆ ಸ್ಟಾಪಿಂಗ್ ನಿಲ್ಸಿದ್ವಿ. ಇಲ್ಲಿ ಒಂಥರ ಡಿಫ್ರೆಂಟ್ ಕಲರ್ ಅದಾವ, ಲೈಟ್ ಪಿಂಕ್ ಕಲರ. ಸೊ ಹಂಗೆ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇನ್ನೂ ಒಂದು 5 ಕಿಲೋಮೀಟ್ರ್ ಐತಿ ನಮ್ದು ಕ್ಯಾಂಪಿಂಗ್ ಸೈಟ್ ಅಲ್ಲ. ಸೊ ನೋಡ್ರಿ ಎಷ್ಟು ಚಂದ ಐತಿ. ಬರಬೇಕಾದಾಗ ರೋಡ್ ಭಾರಿ ಮಸ್ತ್ ಇತ್ತು. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಂತೂ ಆಗಂಗಿಲ್ಲ, ಹಂಗೆ ಎಂಜಾಯ್ ಮಾಡ್ಬೇಕು. ಸೊ ನೋಡ್ರಿ ಇವು ಕಲರ್ ಹೆಂಗಿದಾವೆ. ನೋಡಲ್ಲ ದಿನ ಊರು ಆಗೈತಿ. ಫಸ್ಟ್ ಟೈಮ್ ಇಷ್ಟು ನೋಡೋದಲ್ಲ ನಾವು. I like how the left side is cherry blossoms and the right is normal trees. ಕ್ಯಾಂಪಿಂಗ್ ಏರಿಯಾ ಬಂತು. Camping area. Your destination is on the right. Oh, the tent. Yes. ಇವಾಗ ನೋಡ್ರಿ ಕ್ಯಾಂಪಿಂಗ್ ಸೈಟಿಗೆ ಬಂದು ರೀಚ್ ಆದ್ವಿ. ಸೊ ಇನ್ನು ನಾವು ಕ್ಯಾಂಪಿಂಗ್ ಅದು ಟೆಂಟ್ ಇರುತ್ತಲ್ಲ, ಅದನ್ನು ರೆಂಟಿಗೆ ತೊಗೋತೀವಿ. ಸೊ ಅದನ್ನು ಈಗ ಜಾಗ ಅಷ್ಟು ಬುಕ್ ಮಾಡಿದ್ದೀವಿ. ಸೊ ಕ್ಯಾಂಪಿಂಗ್ ಇದು ಟೆಂಟ್ ತೊಗೊಂಡು ಆಮೇಲೆ ಇವಾಗ ಅದನ್ನು ಹಾಕ್ಬೇಕು. ಸೊ ನೋಡ್ರಿ ಇಲ್ಲೆಲ್ಲನೂ ಚೆರಿ ಬ್ಲಿಸಮ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ಇಲ್ಲಿ ಕೋಲ್ಡ್ ಐತಿ ಇವಾಗ ಒಂದು ಸ್ವಲ್ಪ.
ನೈಟು ಒಂದು ಸ್ವಲ್ಪ ಮತ್ತಷ್ಟು ಹೆಚ್ಚು ಕೋಲ್ಡ್ ಆಗ್ತೈತೆ ಅಂತ. ಅಲ್ಲಿ ಸ್ನೋ ಬತ್ತಾರ. ಸ್ನೋ ಬರಂಗಿಲ್ಲ ಇಲ್ಲಿ, ಸ್ನೋ ಬರಲ್ಲ. ನಮ್ಮ ಕಾರ್ ನೋಡ್ರಿ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟೈತಿ, ಜಾಗನೇ ಇಲ್ಲದ್ರ ಹಾಕಕ್ಕೆ. Guess that works. Make sure the thing doesn't happen again. ನಡ್ಕೊಂತ ಹೋಗೋಣ ಬರ್ರಿ ನಾವು. ನೋಡ್ರಿ ಕ್ಯಾಂಪಿಂಗ್ ಮ್ಯಾನೇಜ್ಮೆಂಟ್ ಸೆಂಟರ್, ವಾಶ್ರೂಮ್ ಈ ಥರ ಎಲ್ಲ ಇದಾವೆ. ಆಮೇಲೆ ಈ ಕಡೆ ಎಲ್ಲ ಕ್ಯಾಂಪಿಂಗ್ ಸೈಟ್ಗಳು ಇದಾವೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ರೆ 2:47 ಆಗೈತಿ. ಫ್ರೆಂಡ್ಸ್ ಈ ಕಡೆ ಬಾ ನೋಡ್ರಿ ಎಷ್ಟು ಚಂದ ಐತಿ, ಮಸ್ತ್ ಹೂವುಗಳದಾವ ಇಲ್ಲೆಲ್ಲ. ಇವಾಗ ಇದ್ರ ಸೀಸನ್ ಮಿಡ್ ಆಫ್ ಫೆಬ್ರವರಿ ಇಲ್ಲಿ ಸೀಸನ್ ಇರುತ್ತೆ ಇದ್ರದ್ದು. ಎಷ್ಟು ಚಂದ ಅನ್ಸತ್ತೈತಲ್ಲ. ಇವಾಗ ಸ್ವಲ್ಪ ಬಿಸಿಲೈತಿ, ಆಮೇಲೆ ವೆದರ್ನು ಕೂಲ್ ಐತಿ, ಆಮೇಲೆ ಈಗ ಚಂದ ಅನ್ಸಕೈತಿ. ನಾವು ಭಾಳ ಕೋಲ್ಡ್ ಇರ್ತೈತೆ ಅಂದ್ಕೊಂಡಿದ್ವಿ, ಅಷ್ಟು ಏನಿಲ್ಲ. ಬಟ್ ನೈಟ್ ಒಂದು ಸ್ವಲ್ಪ ಕೋಲ್ಡ್ ಆಗ್ಬೋದು, ಯಾಕಂದ್ರೆ ನೈಟ್ ಸಿಂಗಲ್ ಡಿಜಿಟೆಲ್ಲ ಹೋಗ್ತಿತ್ತು ಅಂತ ತೋರ್ಸಾಕತ್ತಿತ್ತ. ಸೊ ನೋಡ್ಬೇಕು. ಹಾಂ ನೈಟ್ ಹತ್ತೈತೆ ಬಿಡೋದು. ಈಗ ನೋಡ್ರಿ ಎಲ್ಲರೂ ಬಂದ ಇವಾಗ ಕ್ಯಾಂಪಿಂಗ್ ಎಲ್ಲ ಸೆಟ್ ಹಾಕೋಕತ್ತಾರ. ಇವಾಗ ನೋಡ್ರಿ ನಮ್ಗೆ ಕ್ಯಾಂಪಿಂಗ್ ಇದು ಸೆಟ್ ಹಾಕಕ್ಕೆ ಬರುವಲ್ತ ಅವರು ಸ್ವಲ್ಪ ಹೆಲ್ಪ್ ಮಾಡತ್ತಾರು. ರೆಡಿ ಆಯ್ತು ಇವಾಗ ಕ್ಯಾಂಪಿಂಗ್ ಟೆಂಟ್. ಈ ಕಡೆ ಹೊರಗಡೆ ಇಟ್ಕೊಂಡ ಎಲ್ಲರೂ. ಇವಾಗ ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಹಾಕಕತ್ತಾರ. ಇವಾಗ ಇದು ನಮ್ದು, ಆಮೇಲೆ ಇಲ್ಲಿ ಸೈಡ್ ಪಾರ್ಕಿಂಗ್ ಐತಿ, ಆಮೇಲೆ ಅಲ್ಲಿ ಮತ್ತೊಬ್ಬ ಫ್ರೆಂಡ್ ಇದೆ. ನೀರು ತಗೊಂಡ್ರೆ ಹೋಗ್ತೀನಿ. Where's the water? Where's the water? You have to find out. Entrance go back. Oh, okay. I know where it is. ಇದು ನೋಡ್ರಿ ಒಳಗಡೆ ಹಂಗೆ ತೋರಿಸ್ತೀನಿ. ಈ ಥರ ಐತಿ. ನಮ್ಮ 4 ಜನಕ್ಕೆ ಇದು ಕರೆಕ್ಟ್ ಆಗ್ತೈತಿ. ಆಮೇಲೆ ನೈಟ್ ಕೋಲ್ಡ್ ಅನಿಸ್ತಂದ್ರೆ ಎಲೆಕ್ಟ್ರಿಕಲ್ ಬೆಡ್ ತೊಗೋಬೇಕನ್ನತ್ತೀವಿ. ನೋಡೋಣ ಹೆಂಗೆ ಅನ್ಸುತ್ತಾ. ಇವಾಗಂತೂ ಟೆಂಪ್ರೇಚರ್ ಓಕೆ ಐತಿ, ಸೊ ಮಾಸ್ಕಿಟೋ ಎಲ್ಲ ಬರೋಂಗಿಲ್ಲ. ಇದನ್ನ ಜಿಪ್ ಮಾಡೋಣ. ಅಲ್ಲಿ ನೋಡ್ರಿ ಆ ಥರದ್ದು ರೂಮ್ಸೂ ಸಿಗ್ತಾವ. ಬಟ್ ನಾವು ಅದನ್ನು ಬುಕ್ ಮಾಡಬೇಕಾದ್ರೆ ಎಲ್ಲ ಖಾಲಿಯಾಗಿದ್ದು, ಅದಕ್ಕೆ ಇವಾಗ ನೋಡ್ರಿ ನಾವು ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದ. ಇವಾಗ ಚಹಾ ಕುಡಿದು ಮುಗಿಸಿದ್ವಿ. ಆಮೇಲೆ ಫ್ರೆಂಡ್ಸ್ ಎಲ್ಲನೂ ಚಹಾ ಎಲ್ಲ ಕುಡಿದ್ರ. ಆಮೇಲೆ ವೆದರ್ ನೋಡ್ರಿ ಎಷ್ಟು ಚೆಂದಾಗೈತಿ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿ ಬಂತ. ಸೊ ಹಂಗೆ ಒಂದು ಸ್ವಲ್ಪ ವಾಕ್ ಹೋಗ್ಬೇಕನ್ನತ್ತೀವಿ. ಇಲ್ಲಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ಒಂದ್ಕಿಂತ ಒಂದು ಡಿಫ್ರೆಂಟ್ ಕ್ಯಾಂಪಿಂಗ್ ಇದನ್ನ ಹಾಕೊಂಡಾರ. ಇದು ನಮ್ಮ ಫ್ರೆಂಡ್ ಇದೆ, ಆಮೇಲೆ ಅಲ್ಲಿ 2 ನಮ್ಮ, ಆಮೇಲೆ ಈ ಕಡೆ ಎಲ್ಲ ಹಾಕೊಂಡಾರ. ಆಮೇಲೆ ನೋಡ್ರಿ ಏನಾದರೂ ಅಡುಗೆ ಎಲ್ಲ ಮಾಡ್ಕೊಂಡ್ರೆ ಸೊ ಇಲ್ಲಿ ಬಂದು ವಾಶ್ ಮಾಡ್ಕೋಬೋದು ಬಾಂಡೆ ಎಲ್ಲ. ಸೊ ನೋಡ್ರಿ ಎಷ್ಟು ಚಂದ ಇಲ್ಲೆಲ್ಲ ಐತಿ. ಆಮೇಲೆ ಅಲ್ಲಿ ವಾಟರ್ ಐತಿ, ಆಮೇಲೆ ವಾಶ್ರೂಮ್ ಎಲ್ಲ ಇದಾವೆ. ಡ್ರಿಂಕಿಂಗ್ ವಾಟರ್ ವಾಶ್ರೂಮ್ ಎಲ್ಲ ಆ ಸೈಡ್ ಇದಾವೆ. ಆಮೇಲೆ ನೋಡ್ರಿ ಕಾರ್ಗಳಿಗೆ ಚಾರ್ಜಿಂಗೂ ಪಾಯಿಂಟ್ ಐತಿ ಇಲ್ಲಿ. ಸೇ ಹಾಯ್. ಸೇ ಹಾಯ್. ಓಕೆ ನಾವು ನೋಡ್ರಿ ಓಲಿಂಗ್ ಫಾರ್ಮ್ದು ಮ್ಯಾಪ್. ಸೊ ಇಲ್ಲೆಲ್ಲ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವು ಇರ್ತಾವೆ. ಅದು ಯಾವ್ಯಾವ ಟೈಮಿಗೆ ಆಗ್ತಾವಂತೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಇವಾಗ ಬಂದುಬಿಟ್ಟು ಇಲ್ಲಿ ಮಾರ್ಚ್ 3 ಮತ್ತು ಜನವರಿ ಫೆಬ್ರವರಿ ಇದೆಲ್ಲ ಟಾಪ್ದು ಎಲ್ಲ ಈಗ ನಡೆಯತ್ತವು. ಸೊ ಇಲ್ಲೆಲ್ಲ ಪ್ಲೇಸ್ಗಳೆಲ್ಲ ಹೇಳಿದ್ದಾರೆ, ಹೈಕಿಂಗ್ ಟ್ರೈಲ್ಸ್ ಎಲ್ಲ ಇದಾವೆ. ಸೊ ಬರೀ ಹೋಗೋಣ. ನೋಡ್ರಿ ವಾಕ್ ಎಷ್ಟು ಚಂದ ಐತಿದ. ಸೊ ಈ ಸೈಡೆಲ್ಲನೂ ಮೆಪಲ್ ಟ್ರೀ ಅದೆಲ್ಲ ಮುಗ್ದೈತಿ ಇವಾಗ. ಸೊ ಈ ಕಡೆ ಎಲ್ಲ ಈ ಥರ ಐತಿ. ಸೊ ಫುಲ್ ನಾವು ಬರಬೇಕಾದಾಗ ರೋಡನ್ನೆಲ್ಲ ಈ ಥರನೇ ಇತ್ತ. ಆಮೇಲೆ ಇಲ್ಲಿ ನೋಡ್ರಿ
ಎಲ್ಲ ಕಡೆ ಫುಲ್ ಫ್ಲವರ್ ಆಗಿಬಿಟ್ಟೈತಿ. ನೋಡ್ರಿ ಎಲ್ಲ ನೋಡಕ್ಕೆ ಸೇಮ್ ಅನಿಸ್ತಾವ, ಆದರೆ ಬೇರೆ ಬೇರೆ ಥರ ಅದಾವು. ಇದು ನೋಡ್ರಿ ಯಾವ ಥರ ಐತಿ, ವೈಟ್, ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಈ ಥರ ಎಲ್ಲ ಕಲರ್ ಇದಾವು. ಸೊ ಇವಾಗ ಒಂದು ಸ್ವಲ್ಪ ಕೋಲ್ಡ್ ಆಗತೈತಿ. ಚಲೋ ಇವಾಗ ನೋಡ್ರಿ ಸ್ವಲ್ಪ ವಾಕ್ ಹೋಗಿ ಬಂದ್ವಿ, 6 ಗಂಟೆ ಆಯ್ತಾ. ಸೊ ಇನ್ನು ಹೋಗಿ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ. ಸೊ ನೋಡ್ರಿ ಇವಾಗ ಲೈಟ್ ಎಲ್ಲ ಆನ್ ಮಾಡಿದ್ರೆ ಚಂದ ಅನಿಸ್ತೈತಿ. ಇವಾಗ ನೋಡ್ರಿ ನಾವು ಮಾರ್ನಿಂಗ್ ಎದ್ದ ಇಲ್ಲಿ ಒಂದು ವಿಸಿಟರ್ ಸೆಂಟರ್ ಐತಿ ನೋಡಕ್ಕೆ ಬಂದೀವಿ. ಕೆಳಗೆ ಐತಲ್ಲ ಕ್ಯಾಂಪಿಂಗ್ ಗ್ರೌಂಡ್ ಎಲ್ಲ, ಅಲ್ಲಿ ಭಾಳ ಕೋಲ್ಡ್ ಐತಿ ಆ್ಯಕ್ಚುಲಿ. ಅದಕ್ಕೆ ಒಂಚೂರು ಮೈಯಲ್ಲಿ ಸನ್ರೈಸ್ ಆಗೈತಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ವಿಟಮಿನ್ ಡಿ ತೊಗೊಳಕ್ಕೆ ಬಂದೀವಿ. ಶಾರಿ ಓಕೆ ನಾವು ಇಲ್ಲ ಇವಂಗೆ ಭಾಳ ಕೋಲ್ಡ್ ಆಗತ್ತೈತಿ ಆ್ಯಕ್ಚುಲಿ. ಓಕೆ ನಡಿ. Meters, your destination will be on the left. ರೇಂಶ್ ತನ್ವಿ, ನಿಂಗೆ ಕೋಲ್ಡ್ ಆಗತ್ತೈತಿ ಇಲ್ಲಿ ಭಾಳ? ಇಲ್ಲ. ನಮ್ಗೆ ಸ್ಟಾರ್ಟಿಂಗ್ ನಾವು ಬೇಗ ಎದ್ದಿದ್ದಿಲ್ಲ, ಅವಾಗ ಭಾಳ ಆಯ್ತು. ಕೈ ಎಲ್ಲ ಫುಲ್. ಈಗ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಕೆಳಗೆ ಹೋಗಿದ್ವಿ ನಾವು, ಅದ್ರ ನೆಕ್ಸ್ಟ್ ಮ್ಯಾಲೆ ಬಂದ್ವಿ. ಮತ್ತೆ ಕಮ್ ಎಷ್ಟು ಚಂದ ಅನ್ಸ್ಕಿತ್ಲ. ಓಕೆ, ಇಲ್ಲಿ ಮ್ಯಾಲೆ ವಿಸಿಟರ್ ಸೆಂಟರ್ ಐತಿ, ಸೊ ಅಲ್ಲಿ ಹೊಂಟಿದ್ದೀವಿ. ಇದು ನಮ್ದು ಸೆಕೆಂಡ್ ಡೇ. ಬಿದ್ದು ಬಿಟ್ಟಲೆ ಹಿಂಗೆ ಸ್ಟೆಪ್ಸ್ದು. ಸೊ ಮ್ಯಾಲೆ ಹೋಗಿ ಏನೈತಂತ ನೋಡೋಣ ಬರ್ರಿ. ಹಂಗೆ ಗೊತ್ತಿಲ್ಲ ಏನೈತಂತ. ಮ್ಯಾಲೆ ಹೆಂಗೈತೆ ನೋಡ್ರಿ. ಇನ್ನೂ ಹೋಗೋದೈತಿ. ಭಾಳ ಕೋಲ್ಡ್ ಐತೆ ಆ್ಯಕ್ಚುಲಿ. ಇದು ನೋಡ್ರಿ ಯಾವ ಥರ ಮಾಡಿದ್ರು ರಿಫ್ಲೆಕ್ಷನ್ ಕಾಣ್ತಂತ. ಮತ್ತೊಂದು ಏನೋ ಬಂದ್ ಮಾಡಿದಾರಣ್ಣ. ನೋಡ್ರಿ ಯಾವ ಥರ ಕಾಣ್ತೈತಿದ. ರೇಂಜ್ ಓಕೆ, ಎಷ್ಟು ಕೋಲ್ಡ್ ಆಗತ್ತೈತಿ ಈಗ? ಏನಿಲ್ಲ ಚಾರ್ಜ್. ಆರ್ ಯು ಓಕೆ ತನ್ವಿ? ಎಸ್. ನೋಡ್ರಿ ಆ ಕಡೆ ಎಲ್ಲ ಅಷ್ಟು ಗುಡ್ ಕಾಣತಾವು, ಮಸ್ತ್ ಅನ್ಸ್ಕೈತಿ. ನಾವು ಅಷ್ಟೇ ಫಸ್ಟ್ ಬಂದಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಅಲ್ಲೇ ಇದ್ದರು. ಸೊ ಇವಾಗ ಮತ್ತೊಬ್ಬರು ಬಂದರು ರೆಡಿಯಾಗಿ. ಸೊ ಅವ್ರೊಂದು ಸ್ವಲ್ಪ ಇಲ್ಲಿ ನೋಡೋದಾರ. ಆಮೇಲೆ ಕೆಳಗೆ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟದು ಮಾಡ್ಬೇಕಿನ್ನ. ಇವಾಗ ನೋಡ್ರಿ ಇಲ್ಲೇ ಒಂದು ಸ್ಮಾಲ್ ಹೈಕ್ ಐತಿ. ಸೊ ಎಲ್ಲರದು ಬ್ರೇಕ್ಫಾಸ್ಟ್ ಆಯ್ತಾ. ಸೊ ಇವಾಗ ಹೋಗ್ಬೇಕನ್ನತ್ತೀವಿ. ಇಲ್ಲಿ ಎಂಟ್ರಿ ಪರ್ಮಿಟ್ ತೊಗೋಬೇಕಾ. ಸೊ ಆಮೇಲೆ ಹೋಗೋಣ. ರೇಯಾಂಶ ಹೈಕ್ ಮಾಡ್ಬೇಕು. ಓಕೆ. ಹಾಂ, ಇಲ್ಲಿ ನೋಡ್ರಿ ಈ ಥರ ಪರ್ಮಿಷನ್ ಕೊಡ್ತಾರೆ ಮ್ಯಾಲೆ ಹೋಗಕ್ಕೆ. How many people? I think Namsara hotel. Yeah, you can fill it here. ಆಲ್ರೆಡಿ ನೋಡ್ರಿ ಮಾರ್ನಿಂಗ್ ಎಷ್ಟು. ನಂಗೂ ವಾಶ್ರೂಮ್ ಹೋಗ್ತೀನಿ. ಹಾಂ ಹೋಗು ನೋಡಿ. ಇವಾಗ ಒಂದು 2 ಕಿಲೋಮೀಟ್ರ್ ಐತಿ, ಇದನ್ನು ಹೈಕ್ ಮಾಡ್ತೀವಿ. ಇದು ನೋಡ್ರಿ ಹೆಂಗೈತಿ ಸ್ಟೆಪ್ಸ್. ಆಮೇಲೆ ಈ ಕಡೆ ಹಂಗೆ ಒಂದು ಸ್ವಲ್ಪ ನಡ್ಕೊಂಡು ಹೋಗೋಕ್ಕೂ ಐತಿ.
This is पावर आती है कितनी पावर आती है अब मुझे of 2460. Chica Cabin is a recommended place to spend. ಇವಾಗ ನೋಡ್ರಿ ನಾವು 2.1 ಕಿಲೋಮೀಟರ್ ಹೈಕ್ ಮಾಡಿ ಬಂದ್ವಿ. 2460 meters ಮೇಲೆ ಬಂದಿದ್ದೇವೆ ಈಗ. ಹ್ಞೂ Altitude ಇದೇನು ಸಿಗ್ತದಲ್ಲ ಕೀಕಾ ಅಲ್ಲ ಚಿಕಾ. ಚಿಕಾ ಓಕೆ. ಇದು ನೋಡ್ರಿ ಒಳಗಡೆ ಇಲ್ಲಿ ಒಂದು ರೂಮ್ ಐತಿ. ಲೈಕ್ ಇನ್ನು ಮೇಲೆ ಹೋಗ್ಬೇಕಲ್ಲ ಹೈಕ್ ಮಾಡೋರಿಗೆ ಅವ್ರಿಗೆಲ್ಲ ಇಲ್ಲಿ ಬೇಕಾದ್ರೆ ರೆಸ್ಟ್ ಮಾಡ್ಬೋದು. ಸೊ ಇಲ್ಲೆಲ್ಲ ಬೆಡ್ ಐತಿ ಒಳಗಡೆ. ಸೊ ನಾವು ಜಸ್ಟ್ ಬಂದಿದ್ದು 2.1 ಕಿಲೋಮೀಟ್ರ್ ಅಷ್ಟೇ ಅಲ್ಲ, ಇನ್ನು ಮೇಲೆ ಐತಂತ. ಸೊ ಅದಕ್ಕೆಲ್ಲ ಈ ಥರ ಮಾಡಿದ್ದಾರೆ. ಆಲ್ಮೋಸ್ಟ್ ಕೆಳಗೆ ಬಂದ್ವಿ. ಇನ್ನೊಂದು 200 ಮೀಟ್ರ್ ಅಷ್ಟೇ ಐತಿ. ಈ ಸಲ ನಮ್ಮ ಹುಡುಗರು ಇಬ್ಬರಿದ್ದಾರೆ, 5 ವರ್ಷದವರ, ರೇಯಾಂಶ ಮತ್ತೊಬ್ಬರ ಫ್ರೆಂಡದ ಮಗ ಅಂತ. ಅವರಿಬ್ರು ಫುಲ್ ಮ್ಯಾಲೆ ಹೋಗಿ ಕೆಳಗೆ ಇಳಿದ್ರೆ. ಸೊ ಭಾರಿ ಮಸ್ತ್ ಇತ್ತು ಈಗ ಟ್ರೆಕ್ಕಿಂಗ್. ಸೊ ಈಗ ಹೋಗಿ ಲಂಚ್ ಮಾಡ್ಬೇಕಿನ್ನ, ಅಲ್ಲಿ ಕ್ಯಾಂಪಿಂಗ್ ಇದ್ರು ಮಾಡ್ಕೋಬೇಕಿನ್ನ. 2 ಗಂಟೆ ಆಗಿ ಬಂತೀಗ. ಸೊ ನೋಡ್ರಿ ಆಲ್ಮೋಸ್ಟ್ ರೀಚ್ ಆದ್ವಿ ಕೆಳಗೆ. ಅಲ್ಲಿ ಕಾಣೋದಿದ್ದು ಕೆಳಗಡೆ 0.1 ಕಿಲೋಮೀಟ್ರ್ ಹೈಕಿಂಗ್ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಮ್ಯಾಗಿ ಅದು ತಿಂದ ಲಂಚ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲಲ್ಲ. ಸೊ ಅದಕ್ಕೆ ಹಂಗೆ ನೂಡಲ್ಸ್ ಆ್ಯಂಡ್ ಮ್ಯಾಗಿ ಮಾಡಿದ್ವಿ. ಇಲ್ಲಿ ಮತ್ತೊಂದು ಪ್ಲೇಸಿಗೆ ಬಂದೇವೆ, ವಾಟರ್ ಫಾಲ. ಸೊ ಈಗ ಅದನ್ನ ನೋಡೋಕೆ ಹೊಂಟಿವಿ. ನೋಡೋಣ ಬರೀ ಹೆಂಗೈತಿ. ಆಲ್ರೆಡಿ 4 ಗಂಟೆ ಆಗೈತಿ. ಈಗ ಗೊತ್ತಿಲ್ಲ ಎಷ್ಟು ನೋಡೋಕೆ ಆಗ್ತೈತಂತ. ಬೇಗ ಕತ್ಲಾಗ್ತೈತಿಲ್ಲ ಇಲ್ಲಿ, ಅದಕ್ಕೆ. ಸಹನಾ ಬಾಯ್.